ಎಲ್ಲರೂ ಮಾಯಾ ಪ್ರಪಂಚನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬರೋ ವೀಡಿಯೋಸ್ನೆಲ್ಲ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ನಾನು ಹಂಗೆ ಹೇಳ್ಕೊಟ್ಟಿಲ್ಲ ಮಾಯಾ ಪ್ರಪಂಚ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಫ್ರೆಂಡ್ಶಿಪ್ ಡೇ ದಿವಸ ನಾನು ಮಾಡಿರೋಂಥ ವಿಡಿಯೋ. ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಇರಲಿ, ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆದೆ. ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸನ್ನು ಭೇಟಿ ಮಾಡೋಣ ಅಂತ ಅನ್ನಿಸ್ತು. ಸಡನ್ ಪ್ಲ್ಯಾನಿಂಗು. ನೈಟ್ ಒಂದು 10 o'clock ಮೇಲೆ ಪ್ಲಾನಿಂಗ್ ಆಗಿದ್ದು. ಹಾಗಾಗಿ ಇವತ್ತು ಬೆಳಗ್ಗೆನೇ ಬೇಗ ಎದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ಹಾಗೆ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ರೆ ಏನು ಮಾಡಬೇಕು, ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸನ್ನು ತಿಳಿಸಿ. ಹಾಗೆ ಲೈಕ್ ಕೊಡೋದನ್ನು ಮರಿಬಿಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ತುಂಬ ದಿವಸದ ಮೇಲೆ ಚೈಲ್ಡ್ಹುಡ್ ಫ್ರೆಂಡು, ನನಗೆ ಇರೋವಂಥ ಒಂದೇ ಒಂದು ಚೈಲ್ಡ್ಹುಡ್ ಫ್ರೆಂಡು ಒಬ್ಬಳು. ಅವಳನ್ನು ಭೇಟಿ ಮಾಡೋದಕ್ಕೆ ಇವತ್ತು ಹೋಗ್ತಾಯಿದ್ದೀನಿ. ಫ್ರೆಂಡ್ಶಿಪ್ ಡೇ ಪ್ರಯುಕ್ತ. ಅಂದರೆ ಅವಳು ಕೂಡ ನಮ್ಮ ನಿಯರ್ ಬೈಯಲ್ಲೇ ಇರುವಂಥದ್ದು. ಅಂದರೆ ನಾವೆಲ್ಲ ಓದಿದ್ದು ಒಂದೇ ಸ್ಕೂಲಲ್ಲಿ 1 to 7th ತನಕ. ಹಾಗಾಗಿ ಒಬ್ಬಳು ಫ್ರೆಂಡು ನನಗಿವಾಗ ಕಾಂಟ್ಯಾಕ್ಟಲ್ಲಿರೋವಂಥದ್ದು. ಅವಳನ್ನು ಭೇಟಿ ಮಾಡೋದಕ್ಕೆ ಇವತ್ತು ನಾನು ಹೊರಡ್ತಾ ಇದ್ದೀನಿ. ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು 3 to 4 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಫೋನಲ್ಲಿ ಅವಾಗವಾಗ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಈ ಥರ ಭೇಟಿ ಆಗೋದು ಒಂಚೂರು ಅಪರೂಪನೇ. ಏನಾದರೂ ಹಬ್ಬ ಅಥವಾ ಈ ರೀತಿ ಫ್ರೆಂಡ್ಶಿಪ್ ಡೇ ಅಥವಾ ಏನಾದರೂ ಅಕೇಶನ್ಸು ಅಂಥದ್ರಲ್ಲಿ ಮಾತ್ರ ಭೇಟಿ ಆಗ್ತೀವಿ. ನೋಡಿ, ಈಗ ನನ್ನ ಫ್ರೆಂಡ್ ಮನೆಗೆ ಬಂದೆ. ಇವಳೆ ಮಧ್ಯದಲ್ಲಿ ಕೂತಿರೋಲ್ಲ, ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು. ಆ ಕಡೆ ಪಕ್ಕದಲ್ಲಿ ಕೂತಿರೋರು 7th ಇಂದ 10th ತನಕ ಅವ್ರ ಜೊತೆಲಿ ಓದಿರೋವಂಥ ಫ್ರೆಂಡು. ಅವರು ಕೂಡ ನನಗೆ ಫ್ರೆಂಡು. ನನ್ನ ಫ್ರೆಂಡ್ ಹೆಸರು ಪುಷ್ಪ ಅಂತ, ನನ್ನ ಫ್ರೆಂಡ್ ಹೆಸರು ಸರು ಅಂತ ಹೇಳ್ಬಿಟ್ಟು ಅವರಿಬ್ಬರು ಕೂಡ ಬಂದಿದ್ದರು. ಫ್ರೆಂಡ್ಶಿಪ್ ಡೇನ ಅವ್ರ ಮನೇಲಿ ಆಚರಿಸೋಣ ಅಂಥೇಳಿ ನಾವೆಲ್ಲ ಅಲ್ಲಿಗೆ ಸೇರಿದ್ದೀವಿ. ಯಾವಾಗಲೂ ತುಂಬ ಜನ ಸೇರೋರು. ಈ ಸತಿ ಎಲ್ಲ ತುಂಬಾ ಬ್ಯುಸಿಯಾಗಿದ್ದರು ಅಂಥೇಳಿ ಯಾರೂ ಬಂದಿಲ್ಲ. ನಾವು 3 ಜನ ಮಾತ್ರನೇ ಬಂದಿದ್ದೀವಿ ಇಲ್ಲಿಗೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ. ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ಹಾಕ್ಕೊಂಡು, ಹಾಗೆ ಸ್ವೀಟ್ಸ್ ಎಲ್ಲ, ಕೇಕು ಮತ್ತು ಸ್ವೀಟ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ನಾವು ಎಲ್ಲರೂ ಕೂಡ ಒಬ್ರಿಗೊಬ್ರು ತಿನ್ನಿಸಿ ಖುಷಿಯಾಗಿ ಫ್ರೆಂಡ್ಶಿಪ್ ಡೇಯನ್ನು ಆಚರಿಸಿದ್ವಿ. ಯಾವಾಗಲೂ ಪುಷ್ಪ ಮನೆಯಲ್ಲೇ ನಾವು ಅಡುಗೆ ಮಾಡಿ ಊಟ ಎಲ್ಲ, ಅಂದರೆ ಅವರು ಅಡುಗೆ ಮಾಡಿರ್ತಾರೆ, ಊಟ ಮಾಡಿಕೊಂಡು ಸಂಜೆ ತನಕ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡ್ಕೊಂಡು ಬರ್ತಿದ್ವಿ. ಈ ಸತಿ ಹೊರಗಡೆ ಹೋಗೋಣ, ನಾವು 3 ಜನ ಇರೋದಲ್ವ ಅಂಥೇಳಿ. ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನಿಂಗ್ ಮಾಡಬೇಕಾದ್ರೆ ಕೋಣನಕುಂಟೆ ಫೋರಮ್ ಮಾಲ್ಗೆ ಹೋಗೋಣ ಅಂತ ಅನ್ನಿಸ್ತು. ಸರಿ ಹೋಗೋಣ ಅಂಥೇಳಿ ಹೊರಟ್ವಿ. ಕೋಣನಕುಂಟೆ ಫೋರಮ್ ಮಾಲಲ್ಲಿ ಅವತ್ತು ಏನೋ ಇವೆಂಟ್ ಅಂತೆ, ಅಂದರೆ ವೀಕೆಂಡ್ ಆಗಿತ್ತು ನೋಡಿ. ಹಂಗಾಗಿ ಇವೆಂಟ್ ಇತ್ತು. ಈ ರೀತಿ ಎಲ್ಲ ಫುಲ್ಲು ಸೇಲನ್ನು ಹಾಕಿದರು. ಹಾಗೆ ಒಳಗಡೆ ಎಂಟ್ರಿ ಕೊಡ್ತಾಯಿದ್ದೀವಿ. ನೋಡಿ, ಫೋರಮ್ ಮಾಲ್ ನಾನು ಸುಮಾರು ಸಲ ಬಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ತುಂಬ ವಿಶೇಷವಾದಂಥ ಒಂದು ಹೋಟೆಲ್ ಇದೆ. ಏನಪ್ಪ ಅಂತಂದರೆ ಅದು 3rd ಫ್ಲೋರಲ್ಲಿ ತೆಲುಗು ಕಿಚನ್ ಅಂತೇಳಿ ಒಂದು ರೆಸ್ಟೋರೆಂಟ್ ಇದೆ. ತುಂಬಾ ಚೆನ್ನಾಗಿರುತ್ತೆ ಫುಡ್ ಅಂತೂ. ಅಲ್ಲಿ ತುಂಬಾ ನನಗೆ ಇಷ್ಟವಾದಂಥ ಫ್ರಾನ್ಸ್ ಬಿರಿಯಾನಿ. ಅಲ್ಲಿಗೆ ಹೋದಾಗ ನಾನು ಮಿಸ್ ಮಾಡದೆ ತಿನ್ನೋ ಅಂಥದ್ದು ಫ್ರಾನ್ಸ್ ಬಿರಿಯಾನಿ. ಹಾಗಾಗಿ ಅದನ್ನೇ ಆರ್ಡ್ರ್ ಮಾಡಿದ್ವಿ ಎಲ್ಲರೂ ಕೂಡ. ಅಂದರೆ ಒಬ್ಬೊಬ್ಬರು ಒಂದೊಂದು ಆರ್ಡ್ರ್ ಮಾಡಿದ್ವಿ. ಫ್ರಾನ್ಸ್ ಬಿರಿಯಾನಿ ಮತ್ತು ಪರೋಟ, ನಾನು ಈ ರೀತಿ. ನಮ್ಮ ಸರು ಅಂತ ಹೇಳಿದ್ನಲ್ಲ, ಅವ್ರ ತಂಗಿ ಪಾಪು ಮಗನೂ ಕರ್ಕೊಂಡು ಬಂದಿದ್ದರು. ಅವನು ಕೂಡ ತುಂಬಾ ಎಂಜಾಯ್ ಮಾಡಿದ. ತುಂಬಾ ಚೆನ್ನಾಗಿತ್ತು ಅವತ್ತು. ನಾವು ಹೋಗಿದ್ದೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನದಿಂದ ಸಂಜೆ ತನಕ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಕೊನೆಗೆ ಒಂದು ಶಾಕಿಂಗ್ ನ್ಯೂಸು ಏನಂತಂದರೆ, ಎಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಫುಲ್ಲು ಒಂದು ರೌಂಡ್ ಹಾಕೋಣ ಮಾಲ್ ಅಂತೇಳಿ ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ ಪಾಪು ಕರ್ಕೊಂಬಂದಿದ್ರಲ್ಲ, ಮಿಸ್ ಆಗಿಬಿಟ್ಟ. ಜಸ್ಟ್ 1 ಸೆಕೆಂಡಲ್ಲಿ ಮಿಸ್ ಆಗಿದ್ದು. ಅಷ್ಟೊತ್ತಿಗೆ ನಮ್ಗೆ ಎಷ್ಟು ಟೆನ್ಷನ್ ಆಯಿತು ಅಂತಂದರೆ, ಯಪ್ಪ, 3 ಜನ ಎಲ್ಲ ಮಾಲ್ ಒಂದೊಂದು ದಿಕ್ಕು ಒಂದೊಂದು ಕಡೆಗೂ ಓಡ್ತಾ ಇದ್ವಿ. ಮತ್ತು ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಮಕ್ಕಳೇನಾದ್ರು ಕಾಣೆ ಆದರೆ ಅವರಿಗೆಲ್ಲ ಅನೌನ್ಸ್ಮೆಂಟ್ ಮಾಡಿಸ್ಬೇಕು ಅಂತೇಳಿ. ಯಾಕೆಂದರೆ ತುಂಬ ಗುಂಡಾಗಿ ತುಂಬಾ ಚೆನ್ನಾಗಿದ್ದಾನೆ. ಯಾರನ್ನ ಎತ್ತಾಕೊಂಡು ಹೋಗ್ಬಿಟ್ರೆ ಏನು ಅಂತ ಗೊತ್ತಿಲ್ವಲ್ಲ. ತುಂಬಾ ಜನ ಇದ್ದರು, ಕ್ರೌಡ್ ತುಂಬ ಇತ್ತು ಅವತ್ತು. ನಿಜ ಹೇಳ್ತೀನಿ, ತುಂಬಾ ಗಾಬರಿ ಆಯಿತು. 1 ಸೆಕೆಂಡ್ ಎಲ್ಲಿ ಯಾವ ಕಡೆ ನೋಡಿದ್ರು ಅವ್ನು ಕಾಣ್ತಾನೆ ಇಲ್ಲ. ಏನಪ್ಪ ಇದು ಈ ಥರ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಮತ್ತೆ ಒಂಚೂರು ಹಿಂದೆ ಹೋದೆ. ನಾನು ಹಿಂದೆ ಹೋಗಿ ನೋಡಬೇಕಾದ್ರೆ ಒಂದು ಕಿಡ್ಸು ಶಾಪ್ ಏನೋ ಇತ್ತು ಗೇಮ್ದು, ಅಲ್ಲಿ ಕೂತ್ಕೊಂಡಿದ್ದಾನೆ. ಆವಾಗ 1 ಸೆಕೆಂಡು ಜೀವ ಬಂದಂಗಾಯಿತು. ಯಾಕೆ ಅಂತಂದರೆ ಯಾರ ಮಕ್ಕಳಾದ್ರೇನಂತೆ ತುಂಬ ಪ್ರೀತಿಯಿಂದ ಸಾಕಿರ್ತಾರೆ. ಬೈ ಮಿಸ್ಸಾಗಿ ಈ ರೀತಿ ಏನಾದರೂ ಒಂಚೂರು ಎಡವಟ್ಟಾದಾಗ ತುಂಬಾ ಗಾಬರಿ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಸಿಕ್ಕಿದ್ನಲ್ಲ ಅಂಥೇಳಿ ಮತ್ತೆ ಎಲ್ಲ ಸ್ವಲ್ಪ ರೌಂಡೆಲ್ಲ ಹಾಕ್ಕೊಂಡು ಹೊರಟು ಬಂದ್ವಿ. ಯಾವಾಗಲೂ ಹೆಣ್ಮಕ್ಳು ಮನೆ ಸಂಸಾರ, ಅಡುಗೆ ಕೆಲಸ, ಮನೆ ಅಂದ್ಕೊಂಡು ಇದರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ನಮಗೆ ಅಂತ ನಾವು ಒಂದು ದಿವಸ ಅಂದರೆ ಈ ರೀತಿ ಫ್ರೆಂಡ್ಸ್ ಜೊತೆ ಹೋಗೋದಾಗಿರ್ಬೋದು,
ನಮ್ಮ ಒಂದು ಟೈಮನ್ನು ನಮಗೋಸ್ಕರ ಕೊಟ್ಟು ನಾವು ಖುಷಿಯಾಗಿರುವಂಥದ್ದಾಗಿರ್ಬೋದು ತುಂಬಾ ಮುಖ್ಯ ಪ್ರತಿಯೊಂದು ಹೆಣ್ಮಕ್ಳಿಗೆ. ನನಗಂತೂ ತುಂಬಾ ಒಂಥರ ಈ ಮಕ್ಕಳು, ಈಗ ನಮ್ಮ ಮಕ್ಕಳು ಬಂದು ದೊಡ್ಡವರಾಗಿದ್ದಾರೆ, ಅವ್ರ ಕೆಲಸ, ಅವರ ಒಂದು ಲೈಫಲ್ಲೇ ಅವ್ರು ಬ್ಯುಸಿಯಾಗಿರ್ತಾರೆ. ನಮಗೆ ಅಂತ ಒಂದು ಲೈಫ್ ಇರುತ್ತೆ, ನಾವು ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಬ್ಯುಸಿಯಾಗಿರಬೇಕು, ಖುಷಿಯಾಗಿರಬೇಕು, ಹೊರಗಡೆ ಹೋಗ್ಬೇಕು, ಈ ಥರ ನನಗೆ ತುಂಬ ಆಸೆಗಳಾಗುತ್ತೆ. ಈ ರೀತಿ ಯಾವುದೇ ರೀತಿಯ ಒಂದು ಫಂಕ್ಷನ್ಗಳಾದರೂ ಕೂಡ ನಾನು ಮಿಸ್ ಮಾಡೋದೇ ಇಲ್ಲ, ಹೋಗ್ತೀನಿ, ಅಟೆಂಡ್ ಮಾಡ್ತೀನಿ. ಯಾಕೆ ಅಂತಂದರೆ ಮಕ್ಕಳು ಚಿಕ್ಕವರಿದ್ದಾಗ ನಾವು ತುಂಬ ಅವ್ರಿಗೆ ಬೇಕಾಗುತ್ತೆ, ಎಲ್ಲ ಪ್ರತಿಯೊಂದು ಟೈಮಲ್ಲೂ ನಾವು ಅವ್ರ ಜೊತೆಲಿ ಇರಬೇಕಾಗುತ್ತೆ. ಅದೇ ಮಕ್ಕಳು ದೊಡ್ಡವರಾದರು ಅಂತಂದರೆ ನಮ್ಮ ಅವಶ್ಯಕತೆ ತುಂಬ ಕಮ್ಮಿ ಆಗುತ್ತೆ ಅವ್ರಿಗೆ. ಹಾಗಾಗಿ ನಮ್ಮ ಟೈಮು ನಮಗೋಸ್ಕರ ನಾವು ಮೀಸಲಿಡಬೇಕಾಗುತ್ತೆ ಅಂತ ಅನ್ಕೊತೀನಿ ನಾನು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಯ್, ಎಲ್ಲರೂ ಮಾಯಾ ಪ್ರಪಂಚ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.